ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಾಳೆನೇ ವಿಚಾರಣೆ ಮಾಡಿಬಿಡಿ, ಬುಧವಾರ ದಿವಸ ಟೈಮ್ ಇಲ್ಲ ನಮಗೆ, ತಕ್ಷಣ ತ್ವರಿತ ವಿಲೇವಾರಿ ಆಗಿಬಿಡಲಿ ಹಾಗಂತ ಅಲವತ್ತುಕೊಂಡರು ಅಭಿಷೇಕ್ ಮನು ಸಿಂಘ್ವಿ ತನ್ನ ಕಕ್ಷಿದಾರರಾದಂಥ ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ. ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆ, ಬೆಂಚ್ನಲ್ಲಿದ್ದವರು ಜಸ್ಟಿಸ್ JK ಮಹೇಶ್ವರಿ ಮತ್ತು ಜಸ್ಟಿಸ್ KV ವಿಶ್ವನಾಥನ್. ಏನು ಬೇಡಿಕೆ? 2ನೇ ತಾರೀಕು ಜೈಲಿಗೆ ಹೋಗ್ಬೇಕು ಅವರು. 2ನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರ ಆರೋಗ್ಯ ಸರಿ ಇಲ್ಲ, ಅನಾರೋಗ್ಯ ಇದೆ, ಸಕ್ಕರೆ ಇನ್ನಿಲ್ಲದ ಹಾಗೆ ಜಾಸ್ತಿ ಪ್ರಮಾಣ ಆಗಿದೆ ರಕ್ತದಲ್ಲಿ, 7 kg ತೂಕ ಇಳಿದಿದೆ, ಹಲವಾರು ಇನ್ವೆಸ್ಟಿಗೇಷನ್ ಲ್ಯಾಬ್ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗಿದೆ, ಪೆಟ್ CT ಸ್ಕ್ಯಾನ್ ಮಾಡಿಸ್ಬೇಕಾಗಿದೆ. 1 ವಾರದ ಅವಧಿಗೆ ಅದನ್ನು ಮುಂದೂಡಿ ಅವರ ಜಾಮೀನನ್ನು. ನೋಡಿ ಹೇಗಿದೆ, ಇವರೇ ದಿನಾಂಕವನ್ನು ಹೇಳ್ತಾರೆ. ಬುಧವಾರ ದಿವಸ ವಿಚಾರಣೆ ನಡೆಸಿ, ತ್ವರಿತ ವಿಚಾರಣೆ ನಡೆಯಲಿ, ರಿಜಿಸ್ಟ್ರಿನಲ್ಲಿ ಇಮಿಡಿಯೇಟ್ ಆಗಿಬಿಡ್ಬೇಕು ಇವರಿಗೆ. ಕೋರ್ಟ್ ಹೇಳುತ್ತೆ, ಅಲ್ಲರಿ ಮೊನ್ನೆವರೆಗೂ ನಿಮ್ಮ ಪೀಠದಲ್ಲಿ ಯಾರು ನಿಮಗೆ ಜಾಮೀನು ಕೊಟ್ಟರಲ್ಲ, ಜಸ್ಟಿಸ್ ದೀಪಂಕರ್ ದತ್ತ ಮತ್ತು ಜಸ್ಟಿಸ್ ಸಂಜೀವ್ ಖನ್ನಾ, ಅವರು ಮೊನ್ನೆವರೆಗೂ ಇದ್ದರು. ಆವಾಗ ನೀವು ಈ ರೀತಿ ಮನವಿಯನ್ನು ಸಲ್ಲಿಸಲಿಲ್ಲ, ಮೊಕದ್ದಮೆ ಅಂತ ಮುಂದೆ ತರಲಿಲ್ಲ ವಿಚಾರಣೆಗೆ. ಈಗ ಇದ್ದಕ್ಕಿದ್ದ ಹಾಗೆ ಬಿಡುವಿನ ಪೀಠ ಏನಿದೆ, ಈ ಪೀಠಕ್ಕೆ ತೊಗೊಂಬಂದು, ರಜಾ ದಿನದ ಪೀಠಕ್ಕೆ ತೊಗೊಂಬಂದು ನಮಗೆ ಇದನ್ನು ಮಾಡಿಕೊಡಿ, ಈ ರೀತಿ ಎಕ್ಸ್ಟೆನ್ಷನ್ ಮಾಡಿಕೊಡಿ ಅಂದರೆ ಹೆಂಗೆ? ಜೊತೆಗೆ ಈ ಕುರಿತಾದಂಥ ಮೊಕದ್ದಮೆ ಈಗಾಗಲೇ ಇದರ ಕುರಿತಾದ ವಿಚಾರಣೆ ನಡೆದಿದೆ. ಏನಂತ? ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿರುವುದು ಸಂವಿಧಾನಾತ್ಮಕವಲ್ಲ ಅನ್ನುವುದಂಥದ್ದು ಮೊಕದ್ದಮೆ ಇರೋದು. ಅದರ ಮಧ್ಯದಲ್ಲಿ ಈ ರೀತಿಯಂಥ ಮಧ್ಯಂತರ ಜಾಮೀನನ್ನು ನೀಡಿರುವುದು. ಯಾವ ವಿಚಾರದ ಕುರಿತು ಈಗಾಗಲೇ ವಿಚಾರಣೆ ಮುಗಿದು ಹೋಗಿದೆಯೋ, ಯಾವ ಪ್ರಕರಣದ ಕುರಿತು ಈಗಾಗಲೇ ತೀರ್ಪನ್ನು ಕಾದಿರಿಸಲಾಗಿದೆಯೋ, ಮೇ 17ನೇ ತಾರೀಕು ಅದರ ತೀರ್ಪು ಬರಬೇಕಾಗಿದೆ. ತೀರ್ಪು ಬರಬೇಕು ಅಂದರೆ ಜುಲೈ 2ನೇ ತಾರೀಕುವರೆಗೂ ಕಾಯಬೇಕು, ಏಕೆಂದರೆ ಅಲ್ಲಿವರೆಗೂ ಕೋರ್ಟು ರಜಾ ಇದೆ. ಈಗ ಸಮ್ಮರ್ ವ್ಯಾಕೇಷನ್. ಅದೇ ಬೆಂಚ್ಗೆ ಹೋಗಬೇಕು, ಯಾರು ಸಂಜೀವ್ ಖನ್ನಾ ಮತ್ತು ದೀಪಂಕರ್ ದತ್ತ ಇರುವಂಥ ಬೆಂಚ್ಗೆ. ನೀವೀಗ ತೊಗೊಂಬಂದು ನಮಗೆ 1 ವಾರದ ಎಕ್ಸ್ಟೆನ್ಷನ್ ಕೊಡಿ ಅಂದರೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಅವಾಗ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ಇದು ಭಾಳ ಮುಖ್ಯವಾದಂಥ ವಿಚಾರ, ಆರೋಗ್ಯದ ವಿಚಾರ, ಇದನ್ನು ತಾವು ಘನ ನ್ಯಾಯಾಲಯ ಪುರಸ್ಕರಿಸಬೇಕು, ಬುಧವಾರವೇ ಇದರ ಕುರಿತು ವಿಚಾರಣೆ ನಡಿಬೇಕು. ಅವಾಗ ಹೇಳ್ತಾರೆ, ಇಲ್ಲ ನಾವು ಹಂಗೆ ಕೊಡ್ಲಿಕ್ಕೆ ಬರೋದಿಲ್ಲ. ನೋಡಿ, ಎವ್ರಿ ಡೇ ಇಸ್ ನಾಟ್ ಸಂಡೇ ಅಂತ ಒಂದು ಇಂಗ್ಲೀಷ್ನಲ್ಲಿ ಪ್ರಾವರ್ಬ್ ಇದೆ, ಗಾದೆ ಮಾತಿದೆ. ಪ್ರತಿ ದಿವಸವೂ ರಜೆ ಅಲ್ಲ, ಪ್ರತಿ ದಿವಸವೂ ಭಾನುವಾರವಲ್ಲ ಅಂತ. ಅಂದರೆ ನಿಮ್ಗೆ ಇಷ್ಟ ಬಂದಂಗೆ ಎಲ್ಲ ದಿನ ನಡೆಯಲ್ಲ ಅಂತ. ತಾನೊಂದು ಬಗೆದರೆ ದೈವ ಒಂದು ಬಗೆಯಿತ್ತು ಅಂತ ನಮ್ಮಲ್ಲಿ ಗಾದೆ ಮಾತು ನಾವು ಹೇಳ್ತೀವಿ, ಒಂದು ಫಿಲಾಸಫಿಕಲ್ ಆಗಿ ಹೇಳುವಂಥದ್ದು. ಇಂಗ್ಲೀಷ್ನಲ್ಲಿ ಎವ್ರಿ ಡೇ ಇಸ್ ನಾಟ್ ಸಂಡೇ ಅಂತ ಹೇಳ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಏನು ಅನ್ಕೊಂಡ್ಬಿಟ್ಟಿರ್ತಾರೆ, ಸ್ವತಃ ಈಗಾಗಲೇ ಘನ ನ್ಯಾಯಾಲಯ ತಂತಾನೇ ಮಧ್ಯಂತರ ಜಾಮೀನನ್ನು ಕೊಟ್ಟಿರುವುದರಿಂದ, 2ನೇದಾಗಿ ಅನಾರೋಗ್ಯದ ಕಾರಣವನ್ನು ಕೊಟ್ಟಿರುವುದರಿಂದಾಗಿ ಕೋರ್ಟು ಪುರಸ್ಕರಿಸಲೇಬೇಕು. ಇಲ್ಲಿವರೆಗೂ ಇತಿಹಾಸದಲ್ಲಿರುವುದೆಂದರೆ ಯಾವುದೇ ಪ್ರಕರಣದಲ್ಲಿ ಅನಾರೋಗ್ಯದ ಪ್ರಶ್ನೆ ಬಂದಾಗ ಕೋರ್ಟು ಮಾನವೀಯತೆಯ ನೆಲೆಗಟ್ಟಿನಲ್ಲಿ ತೀರ್ಪನ್ನು ಕೈಗೊಳ್ಳುತ್ತೆ. ಹೀಗಾಗಿ ಜಸ್ಟಿಸ್ JK ಮಹೇಶ್ವರಿ, ಜಸ್ಟಿಸ್ KV ವಿಶ್ವನಾಥನ್ ಅವರು ಅದಕ್ಕನುಗುಣವಾಗಿ ಆಯ್ತು, ಇಷ್ಟು ದಿವಸ ಹೋಗಿದ್ದರೆ ಇನ್ನೊಂದು ವಾರ ಆಗಲಿ, 9ನೇ ತಾರೀಕು ಬಂದು ನೀವು ತಿಹಾರ್ ಜೈಲಿಗೆ ಬಂದು ಹಾಜರಾಗಲಿ, ನಿಮ್ಮ ಕಕ್ಷಿದಾರರು ಜೈಲಿಗೆ ಸೇರಿಕೊಳ್ಳಿ ಅಂತ ಹೇಳ್ತಾರೆ ಅಂತ ಪರಿಭಾವಿಸಿದರು. ಆದರೆ ಅವರಿಬ್ಬರು ಹೇಳ್ತಾರೆ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ನಾವು ಇದನ್ನು ಸೀದಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದಾರಲ್ಲ, ಆನರೇಬಲ್ ಚೀಫ್ ಜಸ್ಟಿಸ್ DY ಚಂದ್ರಚೂಡ್ ಅವ್ರ ಹತ್ರ ಕಳಿಸ್ತೀವಿ. ಅವರೇನು ತೀರ್ಮಾನ ತೆಗೆದುಕೊಳ್ತಾರೋ ತೆಗೆದುಕೊಳ್ಳಿ. ಅಲ್ಲಿಗೆ ಒಂದು ದೊಡ್ಡದಾದಂಥ ಹಿನ್ನಡೆ ಅರವಿಂದ್ ಕೇಜ್ರಿವಾಲ್ಗೆ ಉಂಟಾಗತ್ತೆ. ಹಾಗಂತ ಅರವಿಂದ್ ಕೇಜ್ರಿವಾಲ್ 2ನೇ ತಾರೀಕು ಜೈಲಿಗೆ ಹೋಗ್ಬಿಡ್ತಾರೆ ಅಂತ ದಯವಿಟ್ಟು ಪರಿಭಾವಿಸಬೇಡಿ. ಈ ಮನುಷ್ಯ ಏನು ಬೇಕಾದರೂ ನಾಟಕ ಮಾಡಬಲ್ಲ. ಈಗ ಪಂಜಾಬ್ದಲ್ಲಿ 43-44 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈತ ಪ್ರಚಾರಕ್ಕೆ ಓಡಾಡ್ತಾ ಇದ್ದಾರೆ. ಮಧುಮೇಹಿ, ಆರೋಗ್ಯ ಕೃಶವಾಗಿದೆ ಕಾಯ ಅಂತ ಅವರ ಅತಿಶಿ ಮರ್ಲೇನಾ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ. ನೇರವಾಗಿ ಬಂದು ಅಲ್ಲಿಂದ ದಿಲ್ಲಿಯಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ IV ಹಾಕಿಸ್ಕೊಂಡು ಸಲಹೆಯನ್ನು ಹಾಕಿದ್ದಾರೆ. ನನಗೆ ಬದುಕೋದೇ ಕಷ್ಟ ಆಗಿದೆ ನಮ್ಮ ಕಕ್ಷಿದಾರರಂತ ಕೋರ್ಟ್ ಮುಂದೆ ಅಭಿಷೇಕ್ ಮನು ಸಿಂಘ್ವಿ ಹೋದರೆ ಅಚ್ಚರಿ ಪಡಬೇಕಾಗಿಲ್ಲ. 2ನೇ ತಾರೀಕಿಂತ ಮುಂಚೆ ಈತ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ರೆ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡೋಗಿ ತಿಹಾರ್ ಜೈಲಿಗೆ ಹಾಕಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ನಾಟಕಗಳು ನಡೆಯುವಂಥ ಎಲ್ಲ ಸ್ಪಷ್ಟ ಸಾಧ್ಯತೆಗಳಿದ್ದಾವೆ. ಹಾಗೆ ನೋಡಿದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಂದು ವಿಶೇಷವಾದಂಥ ಸಮಿತಿಯನ್ನು ಮಾಡಿ ಅರವಿಂದ್ ಕೇಜ್ರಿವಾಲ್ ಆರೋಗ್ಯದ ಏರುಪೇರುಗಳನ್ನು ಗಮನಿಸಲಿಕ್ಕೆ ಈಗಾಗಲೇ ಕೋರ್ಟ್ ಆದೇಶ ಮಾಡಿತ್ತು. ಈತ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಆವಾಗ ಈತನಿಗೆ ಇನ್ಸುಲಿನ್ ಪ್ರಮಾಣ ಎಷ್ಟು, ಹೇಗೆ ಈತನ ಸಕ್ಕರೆ ರೋಗವನ್ನು ನಿಯಂತ್ರಿಸಬೇಕು ಅಂತ ಅದೇ ವೈದ್ಯರು ಕೊಟ್ಟಿದ್ದರು. ಯಾವತ್ತು ತಿಹಾರ್ ಜೈಲಿನಲ್ಲಿ ಯಾರು ಈ ರೀತಿ ವಿಚಾರಾಧೀನ ಕೈದಿಗಳಿರ್ತಾರೋ ಅವರಿಗೆ ಅಗತ್ಯ ಬಿದ್ದಾಗ ವಿಶೇಷ ತಜ್ಞರಿಂದ ಕೊಡಿಸಬೇಕಾದಂಥ ಎಲ್ಲ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ಅದಕ್ಕೆ ಬೇಕಾದಂಥ ಡಯಾಬಿಟಾಲಜಿಸ್ಟ್ ಇದ್ದಾರೆ,
ಅವ್ರ ಕಡೆಯಿಂದ ಇವ್ರಿಗೆ ಏನೇನು ಬೇಕು ಅದನ್ನೆಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಕೊಡಬೇಕಾದ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ಆಮೇಲೆ ಎಂಡೋಕ್ರೈನಾಲಜಿಸ್ಟ್ ಒಬ್ಬರನ್ನ ಇವ್ರಿಗೋಸ್ಕರ ಮೀಸಲಿರಿಸಲಾಗಿತ್ತು ಆ ಸಂದರ್ಭದಲ್ಲಿ. ಒಂದು ವೇಳೆ ಈತ ತಿಹಾರ್ ಜೈಲಿಗೆ ಹೋದ ಮೇಲೂ ಕೂಡ ಈತನ ಪೆಟ್ ಸ್ಕ್ಯಾನನ್ನು ಮಾಡಬಹುದು, ಈತನ ಬ್ಲಡ್ ಶುಗರನ್ನು ನೋಡ್ಕೋಬಹುದು, ಈತನ ಕ್ರಿಯಾಟಿನೆಯನ್ನು ಟೆಸ್ಟ್ ಮಾಡಬಹುದು. ಜೈಲಿನಲ್ಲಿದ್ದವರು ಆರೋಗ್ಯಕ್ಕೋಸ್ಕರ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಬರಬಾರ್ದು ಅಂತ ಎಲ್ಲೂ ಇಲ್ಲ, ಜೈಲ್ ಮ್ಯಾನ್ಯುವಲ್ನಲ್ಲಿ ಅದಕ್ಕೆ ಅವಕಾಶ ಇದೆ. ಆದರೆ ಜೈಲಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿ ನಾಟಕ ಮಾಡುವವ್ರಿಗೆ ನಾವು ಏನನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇರೋದು ಅದೇ. ಏನು ಹೇಳ್ತಾ ಇದ್ದಾರೆ ಅವರು? ನಮ್ಮನ್ನು ಮುಗಿಸಲಿಕ್ಕಾಗಿ ಈ ರೀತಿ ಜೈಲಿಗೆ ಹಾಕ್ತಾ ಇದ್ದಾರೆ ನಮ್ಮನ್ನು. ನಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಮಾಡಲಾಗತ್ತೆ, ನಮ್ಮ ಮುಖಂಡರನ್ನೆಲ್ಲ ಜೈಲಿಗೆ ಹಾಕಲಾಗತ್ತೆ, ನಮ್ಮ ಆಫೀಸನ್ನು ವಶಪಡಿಸ್ಕೊಳ್ಳಲಾಗತ್ತೆ. ಆಫೀಸ್ ವಶಪಡಿಸ್ಕೊಳ್ಳೋ ಟೈಮ್ ಹತ್ತಿರ ಬಂದಿದೆ. ಜೂನ್ 15 ಡೆಡ್ ಲೈನು. ಜೂನ್ 15ಕ್ಕೆ ಖಾಲಿ ಮಾಡಿಕೊಡ್ಬೇಕು. ರಾವ್ಸ್ ಅವೆನ್ಯೂ ಕೋರ್ಟ್ನ ಏರಿಯಾದಲ್ಲಿರುವಂಥ ಇವರು ಅತಿಕ್ರಮಿಸಿ ಮಾಡಿದಂಥ ಆಫೀಸು ಅದು ಖಾಲಿ ಮಾಡಬೇಕು. ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಹೇಳಿದ್ದಾರೆ. ರಾಹುಲ್ ಮೆಹ್ರಾ ಹೇಳ್ತಾರೆ ನಮ್ಗೆ ಇದೇ ಏರಿಯಾದಲ್ಲಿ ಬೇಕು ನಮಗೆ ಆಫೀಸು ಅಂತ. ಅದು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಬಸ್ತರ್ ಅನ್ನುವಂಥ ಏರಿಯಾದಲ್ಲಿ ಅಲ್ಲೇ ಬೇಕು ಅಂತ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅವ್ರು ಕೇಳ್ತಾರೆ, ದೀನ್ ದಯಾಳ್ ಉಪಾಧ್ಯಾಯ ರಸ್ತೆ ಏನಿದೆ ಅದೇ ರಸ್ತೆಯಲ್ಲಿ DDU ರೋಡ್ ಅಂತ ಹೇಳ್ತಾರೆ ಅದಕ್ಕೆ. ಈಗ ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಚೇರಿ ಇರೋದು ಅಲ್ಲೇ ಬೇಕು ಅಂತ ಹೇಳ್ತಾರೆ. ರಾಹುಲ್ ಮೆಹ್ರಾ ಇವರ ವಕೀಲರು, ಆಮ್ ಆದ್ಮಿ ಪಕ್ಷದ ಪರವಾಗಿ ವಾದ ಮಂಡನೆ ಮಾಡಿದಂಥ ಮನುಷ್ಯ. ಇವ್ರು ಹೇಳ್ತಾರೆ ನಮ್ಗೆ ಅಲ್ಲೇ ಆಫೀಸ್ ಬೇಕಂದಾಗ ಹೇಳ್ತದೆ, ಇಲ್ಲ ನಮ್ಮ ಕೆಲಸ ಅಲ್ಲದು, ಲ್ಯಾಂಡ್ ಆ್ಯಂಡ್ ಡೆವಲಪ್ಮೆಂಟ್ ಆಫೀಸ್ ಅಂತ ಇದೆ, LDO ಅಂತ. ಆ ಆಫೀಸ್ ಮೂಲಕ ಒಂದು ಇನ್ಸ್ಪೆಕ್ಷನ್ ಮಾಡಲಾಗುತ್ತೆ. ಏನಂತ? ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಮತ್ತು ಕೋರ್ಟ್ನವರು ಇಬ್ಬರು ಹೋಗಿ ಆ ಏರಿಯಾದಲ್ಲಿ ಯಾವುದಾದ್ರೂ ಖಾಲಿ ಜಾಗ ಇದೆಯಾ ಅಂತ ತಪಾಸಣೆ ಮಾಡಿ ಬರ್ತಾರೆ. ತಪಾಸಣೆ ಮಾಡಿ ಬಂದಂಥ ಸಂದರ್ಭದಲ್ಲಿ ಎಲ್ಲೂ ಜಾಗ ಖಾಲಿಗಳಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಬೇರೆ ಪ್ರದೇಶಕ್ಕೆ ಆ ಕಚೇರಿಯನ್ನು ಮಾಡ್ಕೋಬೇಕು. ಆದರೆ ಇವರು ಯಾವ ರೀತಿ ಇದನ್ನ ಬಳಸ್ಕೋತಾರೆ ಅಂದರೆ, ನರೇಂದ್ರ ಮೋದಿ ಅವರು ನಮಗೆ ಕಚೇರಿ ಇರಲಾರ್ದಂಗೆ ಮಾಡ್ತಾ ಇದ್ದಾರೆ, ನಮ್ದು ಇದ್ದಂಥ ಕಚೇರಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ತನ್ನ ಅಧಿಕಾರವನ್ನು ಬಳಸಿ ಅವ್ರ ಮೂಲಕ ಆದೇಶ ಮಾಡಿಸಿ ನಮ್ಮನ್ನು ಆಫೀಸಿಂದ ಹೊರಗೆ ಹಾಕಿದ್ದಾರೆ ಅಂತ ಜೂನ್ 15ಕ್ಕೆ ಒಂದು ಹೊಸ ನರೇಟಿವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಇವರೇ ಮಾಡ್ತಾರೆ. ಏನೇನಾಗುತ್ತೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.